ನೀವು ಕೇವಲ 6 ತಿಂಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾ? ನೋ ಡಿಗ್ರಿ, ನೋ ಪ್ರಾಬ್ಲಮ್. 20 LPA ಸ್ಯಾಲರಿ ವಿತ್ ಅವರ್ ಸೀಕ್ರೆಟ್ ಫಾರ್ಮುಲಾ. ಜಾಯಿನ್ ದ ರೆವಲ್ಯೂಷನ್, 100% ಜಾಬ್ ಗ್ಯಾರಂಟೀಡ್. ಈ ಆಡ್ ಎಲ್ಲೋ ಕೇಳ್ದಾಗಿದೆ ಅಲ್ವಾ? ಇಂಜಿನಿಯರಿಂಗ್ ನ ಮುಗಿಸಿದ ಲಕ್ಷಾಂತರ ಸ್ಟೂಡೆಂಟ್ಸ್ ಗೆ ಒಂದ್ ವೇಳೆ ಪ್ಲೇಸ್ಮೆಂಟ್ ಆಗಿಲ್ಲ ಅಂತಂದ್ರೆ ಅವ್ರು ಮಾಡೋ ಮೊದಲನೇ ಕೆಲಸನೇ ಈ ಕೋಡಿಂಗ್ ಬೂಟ್ ಕ್ಯಾಂಪ್ಸ್ ಗೆ ಜಾಯಿನ್ ಆಗಿ ಕೋಡಿಂಗ್ ಕೋರ್ಸ್ ಅನ್ನ ಮಾಡೋದು. ಕೋಡಿಂಗ್ ಹೆಸರಲ್ಲಿ ಕತ್ತಿ ಸಿಗ್ತಾ ಇರೋ ಈ ಕೋಡಿಂಗ್ ಬೂಟ್ ಕ್ಯಾಂಪ್ಸ್ ಬರೀ ಒಂದು ಸ್ಕ್ಯಾಮ್ ಅಲ್ಲ, ಇದು ಒಂದು ಸಿಸ್ಟಮ್ಯಾಟಿಕ್ ದರೋಡೆ ಇನ್ ದ ನೇಮ್ ಆಫ್ ಎಜುಕೇಶನ್. ಈ ವಿಡಿಯೋದಲ್ಲಿ ನೀವು ಯಾವುದೇ ಕೋಡಿಂಗ್ ಬೂಟ್ ಕ್ಯಾಂಪ್ಸ್ ಗೆ ಜಾಯಿನ್ ಆಗೋಕ್ಕೂ ಮುಂಚೆ ಏನೇನ್ ಚೆಕ್ ಮಾಡಬೇಕು, ಮತ್ತೆ ಕೋಡಿಂಗ್ ಅನ್ನೋದು ಒಂದು ಒಳ್ಳೆ ಕರಿಯರ್ ಪಾತ ಅನ್ನೋದ್ರ ಜೊತೆಗೆ ವಿಡಿಯೋ ಮುಗಿಯೋಷ್ಟರಲ್ಲಿ ಸಕ್ಸಸ್ಫುಲ್ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಒಂದು ರೋಡ್ ಮ್ಯಾಪ್ ಕೂಡ ನಿಮ್ಗೆ ತಿಳಿಸ್ತೀನಿ. ಸೇರ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲರಿಗೂ ಮಾಡಿಸ್ತೀವಿ ಪ್ಲೇಸ್ಮೆಂಟ್, ಹಂಗ್ ಮಾಡಿಸ್ತೀವಿ ಹಿಂಗ್ ಮಾಡಿಸ್ತೀವಿ, ನಮ್ದು ಅಷ್ಟು ಪ್ಲೇಸ್ಮೆಂಟ್ ಆಗಿದೆ ಅಂತೆಲ್ಲ ಕರ್ಕೊಂತಾರೆ. ಸೇರ್ಕೊಂಡಾದ್ಮೇಲೆ ಬೇರೆ ಮುಖಗಳು. ಭಾರತ ಪ್ರತಿ ವರ್ಷ 15 ಲಕ್ಷಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳನ್ನ ತಯಾರಿಸುತ್ತೆ. ಇವತ್ತು ಬೆಂಗಳೂರಿನ ಯಾವ್ದಾದ್ರು ಒಂದು ಬಿಸಿ ರೋಡ್ ಅಲ್ಲಿ ಒಂದು ಚಿಕ್ಕ ಕಲ್ಲನ್ನ ಎಸೆದ್ರೆ ಅದು ಯಾವ್ದಾದ್ರು ಒಬ್ಬ ಕೋಡಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೋಡಿಂಗ್ ಕಲಿತಿರೋ ಸ್ಟೂಡೆಂಟ್ ಅಥವಾ IT ಫೀಲ್ಡ್ ಗೆ ಸ್ವಿಚ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಿರೋ ಒಬ್ಬ ಇಂಜಿನಿಯರ್ ಗೆ ಬಿದ್ದಿರುತ್ತೆ. ಇನ್ 2024 IT ಸೆಕ್ಟರ್ $250 ಬಿಲಿಯನ್ ರೆವಿನ್ಯೂ ನ ಕ್ರಾಸ್ ಮಾಡಿದೆ. ಅಂಡ್ ಇದು 150 ಕಂಟ್ರಿಗಳ GDP ಕಿನ್ನ ಜಾಸ್ತಿ. ಭಾರತದ 50 ಲಕ್ಷ ಜನ ಇದೇ IT ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿರೋದು. ಹಾಗಾಗಿನೇ ಈ ಸೆಕ್ಟರ್ ನಮ್ಮ ದೇಶದ ಲಾರ್ಜೆಸ್ಟ್ ಎಂಪ್ಲಾಯರ್ ಆಗಿದೆ. ಅಷ್ಟೇ ಅಲ್ಲ, 2030 75 ಲಕ್ಷಕ್ಕಿಂತ ಹೆಚ್ಚು ಜಾಬ್ ಅನ್ನ ಕ್ರಿಯೇಟ್ ಮಾಡೋ ಪೊಟೆನ್ಶಿಯಲ್ ಕೂಡ ಹೊಂದಿದೆ. ಆಸ್ ಯು ನೋ, ಎಲ್ಲಿ ಡಿಮ್ಯಾಂಡ್ ಇರುತ್ತೋ ಅಲ್ಲಿ ಬಿಸ್ನೆಸ್ ಇರುತ್ತೆ. ಹಾಗಾಗಿನೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇಲ್ಲಿ ಎಂಟರ್ ಆಗುತ್ತೆ. ಅಂಡ್ ಇವತ್ತು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮಾರ್ಕೆಟ್ ಅಲ್ಲಿ 14% ಗ್ರೋತ್ ನೊಂದಿಗೆ 635 ಮಿಲಿಯನ್ ಮಾರ್ಕೆಟ್ ಸೈಜ್ ಅನ್ನ ಹೊಂದಿದೆ. ಅಂಡ್ ದ ಪ್ರಾಡಕ್ಟ್ ಈಸ್ ಯು. ಆದ್ರೆ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, ಈ ಕೋಡಿಂಗ್ ಬೂಟ್ ಕ್ಯಾಂಪ್ಸ್ ಅಲ್ಲಿ ಓದೋ ಒಬ್ಬ ಸಾಧಾರಣ ಹುಡುಗ ಅವನು ಎಕ್ಸ್ಪೆಕ್ಟ್ ಮಾಡೋ ರೀತಿ ಸ್ಯಾಲರಿನ ಪಡೆದು ಅವನ ಜೀವನನ ಕಟ್ಕೋಬಹುದಾ ಅನ್ನೋದು. ಸಿ, ದ ಡ್ರೀಮ್ ಈಸ್ ರಿಯಲ್. ಹೈ ಸ್ಯಾಲರಿ, ಗ್ಲೋಬಲ್ ಎಕ್ಸ್ಪೋಜರ್, ರಿಮೋಟ್ ಜಾಬ್ ಎಲ್ಲ ಓಕೆ, ಆದ್ರೆ ದಾರಿ ಸ್ವಲ್ಪ ಫಾಗಿ ಆಗಿದೆ. ಫೇಕ್ ಪ್ರಾಮಿಸಸ್, ಓವರ್ ಪ್ರೈಸ್ ಬೂಟ್ ಕ್ಯಾಂಪ್ಸ್ ಅಂಡ್ ನೋ ಶಾರ್ಟ್ ಕಟ್ಸ್. ನೀವು IT ವೇವ್ ಗೆ ಜಂಪ್ ಆಗೋಕ್ಕೂ ಮುಂಚೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಈ ಕೋಡಿಂಗ್ ಬೂಟ್ ಕ್ಯಾಂಪ್ಸ್ ನಿಮ್ಮನ್ನ ಯಾವ ತರ ಫೂಲ್ ಮಾಡ್ತಾ ಇದೆ ಅಂತ. ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ತಿಳ್ಕೋಬೇಕು ಅಂತ ನಾನು ರೆಡಿಟ್ ಅಲ್ಲಿ ಸ್ಟೂಡೆಂಟ್ಸ್ ಏನ್ ಒಪಿನಿಯನ್ ಕೊಡ್ತಾರೆ ಅಂತ ನೋಡ್ತಾ ಇದ್ದೆ. ಅವಾಗ ನನಗೆ ಒಂದು ಶಾಕಿಂಗ್ ಕಾನ್ವರ್ಸೇಷನ್ ಸಿಗುತ್ತೆ. ಆ ಕಾನ್ವರ್ಸೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ IT ಟ್ರೈನಿಂಗ್ ಗೋಸ್ಕರ ನಾನು ಒಂದು ಇನ್ಸ್ಟಿಟ್ಯೂಷನ್ ಗೆ ಜಾಯಿನ್ ಆಗಬೇಕು ಅಂತ ಇದೀನಿ, ಸಜೆಷನ್ ಕೊಡಿ ಅಂತ ಕೇಳ್ತಾನೆ. ಅಂಡ್ ಗೆಸ್ ವಾಟ್, ಆ ಕಾನ್ವರ್ಸೇಷನ್ ಕೆಳಗಡೆ ಎಲ್ಲರೂ ತಮ್ಮ ಕೋಡಿಂಗ್ ಇನ್ಸ್ಟಿಟ್ಯೂಷನ್ ನ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡಿದ್ರು. ಅದರಲ್ಲಿ ಒಂದು ಕಾನ್ವರ್ಸೇಷನ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅದನ್ನೇ ನಿಮಗೆ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ. ಅದರಲ್ಲಿ ಹೇಳ್ತಾನೆ, ನೀವೇನಾದ್ರೂ CS ಬ್ರಾಂಚ್ ಆಗಿದ್ದು ರೀಸೆಂಟ್ ಪಾಸ್ಟ್ ಔಟ್ ಸ್ಟೂಡೆಂಟ್ಸ್ ಆಗಿದ್ರೆ ಡೆಫಿನೆಟ್ಲಿ ಪ್ಲೇಸ್ಮೆಂಟ್ ಅನ್ನ ಇನ್ಸ್ಟಿಟ್ಯೂಷನ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ಅವರು ಪ್ರಾಮಿಸ್ ಮಾಡಿರೋ ಅಷ್ಟು ಪ್ಯಾಕೇಜ್ ಅನ್ನ ಹೊಂದಿರೋದಿಲ್ಲ. ಆನ್ ಆನ್ ಅವರೇಜ್ 3 LPA ಆಗಿರುತ್ತೆ. ನಾನು ಬೇರೆ ಬ್ರಾಂಚ್ ಅಂದ್ರೆ ನಾನ್ IT ಬ್ಯಾಕ್ ಗ್ರೌಂಡ್ ಅವನ್ ಆಗಿದ್ದೆ ಅಂಡ್ 2 ಇಯರ್ಸ್ ಸೀನಿಯರ್ಸ್ ಕೂಡ ಆಗಿದ್ದೆ. ಆದ್ರೆ ನನಗೆ ಯಾವುದೇ ಪ್ಲೇಸ್ಮೆಂಟ್ ಸಪೋರ್ಟ್ ಸಿಗ್ಲಿಲ್ಲ. ಅಂಡ್ ನನ್ನ ಬ್ಯಾಚ್ ಅಲ್ಲಿ ಕೆಲವರಿಗೆ ಮಾತ್ರ ಪ್ಲೇಸ್ಮೆಂಟ್ ಸಿಕ್ಕಿತ್ತು. ಮಾರ್ಕೆಟ್ ಸಿಚುವೇಶನ್ ನೋಡಿದ್ರೆ IT ಟ್ರೈನಿಂಗ್ ಮಾಡೋದು ನಾಟ್ ಎ ಬ್ಯಾಡ್ ಐಡಿಯಾ. ಆದ್ರೆ ಪ್ಲೇಸ್ಮೆಂಟ್ ಗೆ ಬರೋ ಮೋಸ್ಟ್ ಆಫ್ ದ ಕಂಪನೀಸ್ ಗಳನ್ನ ನಾವು ಈಸಿಯಾಗಿ ಲಿಂಕ್ಡ್ ಇನ್ ಅಥವಾ ನೌಕರಿ ಅಂತ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವೇ ಅಪ್ಲೈ ಮಾಡಬಹುದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವೇನ್ ಮಾಡ್ಬೇಕು ಅಂತ ಕ್ಲಾರಿಟಿನ ಹೊಂದಿರೋದು. ನನ್ನ ಸ್ನೇಹಿತ ನಾನ್ IT ಬ್ಯಾಕ್ ಗ್ರೌಂಡ್ ಅವನಾಗಿದ್ದ, ಕೋಡಿಂಗ್ ಇನ್ಸ್ಟಿಟ್ಯೂಷನ್ ಗೆ ಹೋಗಿರ್ತಾನೆ. ಅದರಲ್ಲಿ ಅವನ ಕೌನ್ಸಿಲರ್ ಅವನಿಗೆ ಜಾವಾ ಸ್ಕ್ರಿಪ್ಟ್ ನ ಕಲಿಯೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಆದ್ರೆ ಅವನು ಇವತ್ತಿಗೂ ಜಾಬ್ ಅನ್ನ ಹುಡುಕ್ತಾನೆ ಇದ್ದಾನೆ. ಈ ಕಾನ್ವರ್ಸೇಷನ್ ಅಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಸತ್ಯ ಗೊತ್ತಾಗಿರುತ್ತೆ ಅನ್ಕೋತೀನಿ. ಆದ್ರೆ ಇದು ಇಲ್ಲಿಗೆ ಮುಗ್ದಿಲ್ಲ. ಮೀಟ್ ರಮೇಶ್ ಫ್ರಮ್ ಮೈಸೂರ್. ರಮೇಶ್ ಒಂದು ಪಾಪ್ಯುಲರ್ ಕೋಡಿಂಗ್ ಬೂಟ್ ಕ್ಯಾಂಪ್ ಗೆ ಜಾಯಿನ್ ಆಗ್ತಾನೆ. ಅಂಡರ್ ISA ಅಂದ್ರೆ ಇನ್ಕಮ್ ಶೇರ್ ಅಗ್ರಿಮೆಂಟ್. ಜಾಯಿನ್ ಆಗೋಕ್ಕೂ ಮುಂಚೆ ರಮೇಶ್ ಗೆ 5 LPA ಜಾಬ್ ಗ್ಯಾರಂಟಿ ಪ್ಲೇಸ್ಮೆಂಟ್ ಕೊಟ್ಟಿರ್ತಾರೆ. ಅಂಡ್ ನೋ ಅಪ್ ಫ್ರಂಟ್ ಫೀಸ್ ಅಂತ ಕೂಡ ಹೇಳಿರ್ತಾರೆ. ನೋ ಅಪ್ ಫ್ರಂಟ್ ಫೀಸ್ ಅಂದ್ರೆ ಜಾಬ್ ಸಿಗೋ ತನಕ ಯಾವುದೇ ರೀತಿ ನಾವು ಫೀಸ್ ಅನ್ನ ನಿಮ್ಮಿಂದ ಪಡೆಯೋದಿಲ್ಲ ಅಂತ. ಕೇಳೋದಕ್ಕೆ ಎಷ್ಟು ಹೆಲ್ಪ್ಫುಲ್ ಅನಿಸ್ತಾ ಇದೆ ಅಲ್ವಾ? ಆದ್ರೆ ಇನ್ ರಿಯಾಲಿಟಿ ಇದು ಒಂದು ಲೋನ್ ಕಿನ್ನ ಭಯಾನಕ. ಹೇಗೆ ನಾವು ಲೋನ್ ತಗೊಂಡ್ರೆ ಅದಕ್ಕೆ ಫಿಕ್ಸ್ಡ್ EMI ಇರುತ್ತಲ್ಲ, ಇದರಲ್ಲಿ ಹಾಗಿರೋದಿಲ್ಲ. ನಮ್ಮ ಸ್ಯಾಲರಿಲಿ ಫಿಕ್ಸ್ಡ್ ಪರ್ಸೆಂಟೇಜ್, ಸೇ 15% ಆಫ್ ಮನಿ ಎವ್ರಿ ಮಂತ್ ಓವರ್ 2 to 3 ಇಯರ್ಸ್ ತನಕ ಕಟ್ ಆಗ್ತಾನೆ ಇರುತ್ತೆ. ಓಕೆ, ಇದನ್ನೆಲ್ಲ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿ ರಮೇಶ್ ಅನ್ನ ಕೋರ್ಸ್ಗೆ ಜಾಯಿನ್ ಮಾಡಿಸ್ಕೋತಾರೆ. ಅಂಡ್ ನೌ ದ ರಿಯಲ್ ಗೇಮ್ ಬಿಗಿನ್ಸ್. ಆಫ್ಟರ್ 6 ಮಂತ್ ರಮೇಶ್ಗೆ ಒಂದು ಜಾಬ್ ಸಿಗುತ್ತೆ. ಆದ್ರೆ IT ಫೀಲ್ಡ್ ಅಲ್ಲ, ನಾನ್ IT ಫೀಲ್ಡ್ ಅಲ್ಲಿ. ಆದ್ರೆ ಅವನು ISA ಪಾಲಿಸಿಯಿಂದ ಕೋರ್ಸ್ ಅನ್ನ ಬೈ ಮಾಡಿರೋದ್ರಿಂದ ಅವನ ಸ್ಯಾಲರಿಲಿ ಈಗ 15% ಎವ್ರಿ ಮಂತ್ ಕಟ್ ಆಗೇ ಆಗತ್ತೆ. ಅದು 2 ರಿಂದ 3 ವರ್ಷದ ತನಕ. ಅಂಡ್ ದ ಐರನ್ ಈಸ್ ಕೋರ್ಸ್ ಪ್ರೈಸ್ 1.5 ಲಕ್ಷ ಇರುತ್ತೆ. ಆದ್ರೆ ಅವನು ಇವಾಗ ಕಟ್ಟಬೇಕಾಗಿರೋದು 4 ರಿಂದ 5 ಲಕ್ಷ, ಅಂದ್ರೆ ಡಬಲ್. ರಮೇಶ್ ಈಗ ಅವನ ಡೆಪ್ಟ್ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಅವನಿಗೆ ಲೀಗಲ್ ಆಗಿ ಆಕ್ಷನ್ಸ್ ತಗೊಳ್ತಾರೆ.
ಹೇಳ್ತಾರೆ ಸಿಬಿಲ್ ಸ್ಕೋರ್ ಡೌನ್ ಆಗುತ್ತೆ ಅಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ಕೇಳೋ ಹಾಗೆ ಇಲ್ಲ. ಅದು ಬೆಂಗಳೂರು ಅಂತ ಎಕ್ಸ್ಪೆನ್ಸಿವ್ ಸಿಟಿಯಲ್ಲಿ ಲೋ ಸ್ಯಾಲರಿ, ಅದ್ರ ಮೇಲೆ 15% ಡಿಡಕ್ಷನ್, ಯಾವುದೇ ನರ್ಕಕ್ಕೂ ಕಮ್ಮಿ ಇಲ್ಲ. ಲೆಟ್ಸ್ ಸೇ ಮನಿ ಹೋಗ್ಲಿ, ಆದ್ರೆ ಕೋರ್ಸ್ ವರ್ತ್ ಇಟ್? ಇಂಟೆನ್ಸಿವ್ ಟ್ರೈನಿಂಗ್, ಝೀರೋ ಸೋಷಿಯಲ್ ಲೈಫ್, ಎಕ್ಸ್ಟ್ರೀಮ್ ಕಾಂಪಿಟೇಷನ್, ಇದೆಲ್ಲದಿಂದ ಮೆಂಟಲ್ ಹೆಲ್ತ್ ನ ಪ್ರಾಬ್ಲಮ್ ಇನ್ನೊಂದ್ ಕಡೆ. ಯಾಕೆ ರಮೇಶ್ ಹಾಗೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದೇ ರೀತಿ ಈ ಕೋಡಿಂಗ್ ಇನ್ಸ್ಟಿಟ್ಯೂಷನ್ ಗೆ ಜಾಯ್ನ್ ಆಗಿದ್ದ ಅಂಡ್ ಅವನ ಎಕ್ಸ್ಪೀರಿಯನ್ಸ್ ಅನ್ನ ನೀವೇ ಕೇಳ್ಕೊ ಬನ್ನಿ. ಸೇರ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲಾರ್ಗು ಮಾಡಿಸ್ತೀವಿ ಪ್ಲೇಸ್ಮೆಂಟ್, ಹಂಗ್ ಮಾಡಿಸ್ತೀವಿ ಹಿಂಗ್ ಮಾಡಿಸ್ತೀವಿ, ನಮ್ದು ಅಷ್ಟು ಪ್ಲೇಸ್ಮೆಂಟ್ ಆಗಿದೆ ಅಂತೆಲ್ಲ ಕರ್ಕೊಂತಾರೆ. ಸೇರ್ಕೊಂಡ್ ಆದ್ಮೇಲೆ ಬೇರೆ ಮುಖಗಳು ಅಂದ್ರೆ ಹೆಂಗೆ ಅಂದ್ರೆ ಅಸ್ತಿಜಕ್ಕೆ ಇಷ್ಟಿರ್ಬೇಕು ಅಂತ ಕ್ರೈಟೀರಿಯಾಗಳು ಮೇಬಿ. ಆಮೇಲೆ ಒಂದೊಂದು ಇಂಟರ್ವ್ಯೂಗೆ 600 ಜನ 700 ಜನ ದನದ ದೊಡ್ಡಿ ತರ ತುಂಬೋದು, ಅದ್ರಲ್ಲಿ ಬೇಕಾಬಿಟ್ಟು ಫಿಲ್ಟರ್ ಮಾಡೋದು. ಆಮೇಲೆ ಇನ್ನೊಂದೇನಂದ್ರೆ ಅದ್ರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಏನ್ ಕಂಡೀಷನ್ಸ್ ಹಾಕಿರ್ತಾರೆ, ಅವ್ರು ಹಾಕಿದ ಇಂಟರ್ವ್ಯೂಗೆ ಹೋಗ್ಲೇಬೇಕು. ಒಂದ್ ಆತರ ಹೋಗ್ಲಿಲ್ಲ ಅಂತಂದ್ರೆ ಪರ್ಮನೆಂಟ್ ಬ್ಯಾನ್ ಮಾಡೋದು, ನಮ್ ಪಾಲಿಸಿ ವೈಲೇಟ್ ಮಾಡಿದ್ದೀರಾ ಅಂತ ಎಲ್ಲ ಹೇಳೋದು. ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ ಈಗ ಅವರೇ ಫೇಕ್ ಇಂಟರ್ವ್ಯೂಗಳು ಇದ್ ಮಾಡೋದು. ಫೇಕ್ ಇಂಟರ್ವ್ಯೂ ಅಂದ್ರೆ ಹೆಂಗೆ ಅಂದ್ರೆ ಈಗ ಅವ್ರ ಹತ್ರ ಅವ್ರಿಗೆ ಯಾವ ಕಂಪ್ನಿನೂ ಇಂಟರ್ವ್ಯೂ ಬರ್ತಾನೆ ಇಲ್ಲ ಅನ್ಕೋ, ಇವರೇ ಸುಮ್ನೆ ಇವ್ರ ಕಡೆಯಿಂದಾನೇ ಜನನ್ ಬಿಟ್ಬಿಟ್ಟು ಆ ಕಂಪ್ನಿ ಈ ಕಂಪ್ನಿ ಅಂತ ಸುಮ್ನೆ ಡಮ್ಮಿ ಇಂಟರ್ವ್ಯೂಗಳ ತರ ಮಾಡೋದು, ಆತರ ಎಲ್ಲ ಸ್ಕೇಮ್ ಮಾಡ್ತಾರೆ. ಅಷ್ಟೇ ಅಲ್ಲ, 100% ಪ್ಲೇಸ್ಮೆಂಟ್ ಅಂತ ಹೇಳ್ಕೊಳ್ಳೋ ಮೆಜಾರಿಟಿ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬರೀ 30-40% ಮಾತ್ರ ಪ್ಲೇಸ್ಮೆಂಟ್ ಆಗೋದು. ಅಂಡ್ ಇಷ್ಟೆಲ್ಲ ಲೂಪ್ ಹೋಲ್ಸ್ ಇದ್ರು ಯಾಕೆ ಸ್ಟೂಡೆಂಟ್ಸ್ ಈ ಟ್ರ್ಯಾಪಿಗೆ ಸಿಗಾಕೊಳ್ತಿದ್ದಾರೆ ಅಂತ ನಾನು ರಿಸರ್ಚ್ ಮಾಡಿದಾಗ, ಇಂಜಿನಿಯರಿಂಗ್ ಕಾಲೇಜಸ್ ಗಳ ಔಟ್ಡೇಟೆಡ್ ಸಿಲೆಬಸ್ ಅಂಡ್ ಕಂಪ್ನಿ ಎಕ್ಸ್ಪೆಕ್ಟೆಡ್ ಸ್ಕಿಲ್ಸ್ ಸ್ಟೂಡೆಂಟ್ಸ್ ಹತ್ರ ಇಲ್ಲದೆ ಇರೋದು. ಇನ್ನು ಗೌರ್ಮೆಂಟ್ ಜಾಬ್ ಸಿಗೋದು ತುಂಬಾ ಕಷ್ಟ. ಇನ್ನ MNC ಅಂತ ಬೇರೆ ಕಂಪ್ನಿಗಳಲ್ಲಿ ನೋಡ್ತೀವಿ ಅಂತಂದ್ರೆ ಸ್ಯಾಲರಿ ಅಷ್ಟು ಪೇ ಮಾಡೋದಿಲ್ಲ. ಇದೆಲ್ಲದ್ರಿಂದ IT ಸೆಕ್ಟರ್ ಒಂದು ಈಸಿ ವೇ ಆಗಿ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ಕೋಡಿಂಗ್ ಬೂಟ್ ಕ್ಯಾಂಪ್ಸ್ ಒಂದು ಶಾರ್ಟ್ ಕಟ್ ನ ಆಫರ್ ಮಾಡುತ್ತೆ. ಸೊ ವಾಟ್ ಇಸ್ ದ ಸೊಲ್ಯೂಷನ್? ಬೂಟ್ ಕ್ಯಾಂಪ್ಸ್ ಗೆ ಜಾಯಿನ್ ಆಗ್ಲೇಬೇಕು, ನಾನು ಟ್ರೈನಿಂಗ್ ಇಲ್ಲದೆ ಕಲಿಯೋದಕ್ಕೆ ಆಗೋದಿಲ್ಲ ಅಂತ ಅಂದಾಗ ಅಟ್ ಲೀಸ್ಟ್ ಚೆಕ್ ದೀಸ್ ಥಿಂಗ್ಸ್. ಪ್ರೀವಿಯಸ್ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಅನ್ನ ನೋಡಿ, ಇನ್ಸ್ಟಿಟ್ಯೂಟ್ ಇಂದ ಪ್ಲೇಸ್ ಆಗಿರೋರ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ರೀಫಂಡ್ ಪಾಲಿಸಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿ. ಯಾವ್ದಾದ್ರು ಇಂಡಿಪೆಂಡೆಂಟ್ ಆಗಿ ಇನ್ಸ್ಟಿಟ್ಯೂಷನ್ ಬಗ್ಗೆ ರಿವ್ಯೂ ಮಾಡಿದಾರ ನೋಡಿ, ನಾಟ್ ಎನ್ ಇನ್ಫ್ಲೂಯೆನ್ಸರ್. ಲಕ್ಷ ಕೊಟ್ಟು ಜಾಯ್ನ್ ಆಗೋ ಮುಂಚೆ ಈ ಕ್ವಶನ್ ನ ಕೇಳಿ, ಅಥವಾ ಆಮೇಲೆ ರಿಗ್ರೆಟ್ ಮಾಡಿ. ಇನ್ನು ಪ್ರಾಬ್ಲಮ್ಸ್ ಕೋಡಿಂಗ್ ಬೂಟ್ ಕ್ಯಾಂಪ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಾತ್ರ ಇಲ್ಲ, ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಅಲ್ಲೂ ಇದೆ. ಲೈಕ್ ಆಸ್ ಐ ಸೆಡ್, ಕ್ಲಾರಿಟಿ ಇರೋದು ತುಂಬಾ ಇಂಪಾರ್ಟೆಂಟ್. IT ಫೀಲ್ಡ್ ಅಂತ ಏನೋ ಡಿಸೈಡ್ ಮಾಡಿದ್ರೆ, ಆದ್ರೆ ಅದರಲ್ಲಿ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರ? AI ಅಂಡ್ ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಅಂಡ್ ಅನಾಲಿಟಿಕ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಫುಲ್ ಸ್ಟಾಕ್ ಡೆವಲಪ್ಮೆಂಟ್, ಬ್ಲಾಕ್ ಚೈನ್ ಅಂಡ್ ವಾಟ್ ನಾಟ್. ಅಂಡ್ ನೀವು ಯಾವ್ದ್ರಲ್ಲಿ ವರ್ಕ್ ಮಾಡಬೇಕು ಅಂಡ್ ಆ ಸೆಕ್ಟರ್ ಅಲ್ಲಿ ಸ್ಯಾಲರಿ ರೇಂಜ್ ಎಷ್ಟಿದೆ ಅಂತ ತಿಳ್ಕೊಂಡು ಕಲಿಯೋದು ಮೋಸ್ಟ್ ಇಂಪಾರ್ಟೆಂಟ್. ವಿತೌಟ್ ಪ್ರಾಕ್ಟೀಸ್, ವಿತೌಟ್ ಇಂಟ್ರೆಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಕೋಡಿಂಗ್ ಒಂದು ಬರೀ ಲ್ಯಾಂಗ್ವೇಜ್ ಕಲಿಯೋದಲ್ಲ, ಇಟ್ಸ್ ಅ ಗೇಮ್ ಆಫ್ ಲಾಜಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ನಾವು ಇದನ್ನೆಲ್ಲ ಕಲಿಯೋದಕ್ಕೆ ಕೋಡಿಂಗ್ ಬೂಟ್ ಕ್ಯಾಂಪ್ಸ್ ಮಾತ್ರ ಆಪ್ಷನ್ ಅಲ್ಲ. ಪ್ಲಾಟ್ಫಾರ್ಮ್ಸ್ ಲೈಕ್ ಫ್ರೀ ಕೋಡ್ ಕ್ಯಾಂಪ್, ಯೂಟ್ಯೂಬ್. ಐ ಮಸ್ಟ್ ಅಪ್ರಿಶಿಯೇಟ್ ಅ ಫೆಲೋ ಯೂಟ್ಯೂಬರ್ ಆಫ್ ಕನ್ನಡ, ಚಂದನ್ ಗೌಡ, ಇಂಜಿನಿಯರಿಂಗ್ ಇನ್ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಫ್ರೀ ಆಗಿ ಕೋಡಿಂಗ್ ನ ಕಲಿಸ್ತಾ ಇದ್ದಾರೆ. ಅವರ ಚಾನೆಲ್ ಗೆ ಹೋಗಿ ಚೆಕ್ ಮಾಡಿ ಅಂಡ್ ಕೋಡಿಂಗ್ ನ ಕನ್ನಡದಲ್ಲೇ ಕಲಿಯಿರಿ. ಕೋಡಿಂಗ್ ನ ಕಲಿಯೋದಕ್ಕೆ ಕೋಡಿಂಗ್ ಬೂಟ್ ಕ್ಯಾಂಪ್ಸ್ ಗೆ ಹೋಗಿ ಕಲಿಬೇಕು ಅಂತ ಏನೂ ಇಲ್ಲ. ನಾನೀಗ ಒಂದು ಸಿಂಪಲ್ ರೋಡ್ ಮ್ಯಾಪ್ ನ ನಿಮಗೆ ತಿಳಿಸ್ಕೊಡ್ತೀನಿ, ಆನೆಸ್ಟ್ ಆಗಿ ಅದನ್ನ ಫಾಲೋ ಮಾಡಿ. ಲೆಟ್ ಸಪೋಸ್ ನೀವು ಫುಲ್ ಸ್ಟಾಕ್ ಡೆವಲಪರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಫಸ್ಟ್ ಮಂತ್ ಫೌಂಡೇಶನ್, ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ನ ಪಿಕ್ ಮಾಡಿ, ಲೈಕ್ ಜಾವಾ ಸ್ಕ್ರಿಪ್ಟ್, ಪೈಥಾನ್. ಫ್ರೀ ಪ್ಲಾಟ್ಫಾರ್ಮ್ಸ್ ಲೈಕ್ ಯೂಟ್ಯೂಬ್, W3 ಸ್ಕೂಲ್ಸ್ ಅಲ್ಲಿ ಕಲಿರಿ ಅಂಡ್ ಸ್ಮಾಲ್ ಪ್ರಾಜೆಕ್ಟ್ಸ್ ಲೈಕ್ ಕ್ಯಾಲ್ಕುಲೇಟರ್ ಅಂಡ್ ರೆಸ್ಯೂಮ್ ಪೇಜ್. ಮಂತ್ 2 to 3 ಬಿಲ್ಡ್ ಟೆಕ್ನಿಕಲ್ ಅಂಡ್ ಪ್ರಾಕ್ಟಿಕಲ್ ಸ್ಕಿಲ್ಸ್. ಜಾಬಿಗೆ ರಿಲೆವೆಂಟ್ ಆಗಿರೋ ಸ್ಕಿಲ್ಸ್ ಲೈಕ್ ನೀವು ಫುಲ್ ಸ್ಟಾಕ್ ಡೆವಲಪರ್ ಆಗಬೇಕು ಅಂತ ಅಂದ್ರೆ HTML, CSS, ಜಾವಾ ಸ್ಕ್ರಿಪ್ಟ್ ಇದನ್ನೆಲ್ಲ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಮಂತ್ 4 ಲೀಡ್ ಕೋಡ್ ಪ್ರಾಬ್ಲಮ್ಸ್ ಅನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ಕ್ರ್ಯಾಕ್ ಟೆಕ್ನಿಕಲ್ ಇಂಟರ್ವ್ಯೂಸ್, ಗೆಟ್ ಅಪ್ ಪ್ರೊಫೈಲ್ ನ ಆಕ್ಟಿವ್ ಮಾಡ್ಕೊಳ್ಳಿ. ನಿಮ್ಮ ಲರ್ನಿಂಗ್ ನ ವೀಕ್ಲಿ ಲಿಂಕ್ಡ್ಇನ್ ಗೆ ಅಪ್ಲೋಡ್ ಮಾಡಿ. ಲೈಕ್ ಎವ್ರಿ ಸಂಡೇ ವಾಟ್ ಐ ಲರ್ನ್ ದಿಸ್ ವೀಕ್ ಅಂತ ಅಪ್ಲೋಡ್ ಮಾಡ್ತಾ ಹೋಗಿ. ಮಂತ್ 5 ಒಂದು ಕ್ಲೀನ್ ರೆಸ್ಯೂಮ್ ನ ರೆಡಿ ಮಾಡಿ. ಅದರಲ್ಲಿ ನಿಮ್ಮ ಪ್ರಾಜೆಕ್ಟ್, ಗಿಟ್ ಹಬ್ ಲಿಂಕ್, ಟೆಕ್ನಿಕಲ್ ಸ್ಕಿಲ್ಸ್ ಎಲ್ಲ ಹಾಕಿ ನೌಕರಿ ಅಥವಾ ಲಿಂಕ್ಡ್ಇನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಜಾಬ್ಸ್ ಗೆ ಅಪ್ಲೈ ಮಾಡ್ತಾ ಹೋಗಿ. ಮಂತ್ 6 ಮಾಂಕ್ ಇಂಟರ್ವ್ಯೂ ನ ಅಟೆಂಡ್ ಮಾಡಿ. ಪ್ಲಾಟ್ಫಾರ್ಮ್ಸ್ ಲೈಕ್ ಪ್ರಾಂಪ್ಟ್, interviewing.io ಅಂತ ಫ್ರೀ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಹೋಗಿ ನಿಮ್ಮ ಇಂಟರ್ವ್ಯೂಸ್ ನ ಕೊಟ್ಟು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನು ಇಂಪ್ರೂವ್ ಮಾಡ್ಕೊಳ್ಳಿ. ನೋಡಿ, ನಾನೇನು IT ಬ್ಯಾಕ್ ಗ್ರೌಂಡ್ ಅವನಲ್ಲ. ಅಟ್ ದ ಸೇಮ್ ಟೈಮ್ ನಾನು ಹೇಳಿದಷ್ಟು ತುಂಬಾ ಈಸಿ ಅಲ್ಲ ಅಂತಾನು ನನಗೆ ಗೊತ್ತು. ಇದನ್ನೆಲ್ಲ ನನ್ನ ಫ್ರೆಂಡ್ಸ್ IT ಫೀಲ್ಡ್ ಅಲ್ಲಿ ಇರೋರ್ನ ಕೇಳಿ ಡಿಸ್ಕಸ್ ಮಾಡಿ ಒಂದು ಅಕ್ಯುರೇಟ್ ರೋಡ್ ಮ್ಯಾಪ್ ಅನ್ನ ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಅಂಡ್ ಇನ್ನು ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಮಷಿನ್ ಲರ್ನಿಂಗ್ ಇದೆಲ್ಲದರ ರೋಡ್ ಮ್ಯಾಪ್ಸ್
PDF ಕೂಡ ನಿಮಗೆ ನಾನು PDF ಅಲ್ಲಿ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಅದನ್ನ ಡೌನ್ಲೋಡ್ ಮಾಡಿ ನಿಮ್ಮ IT ಜರ್ನಿನ ಸ್ಟಾರ್ಟ್ ಮಾಡಿ. ಫ್ರಾಡ್ ಬೂಟ್ ಕ್ಯಾಂಪ್ಸ್ ಗಳಿಗೆ ಜಾಯ್ನ್ ಆಗಿ ನಿಮ್ಮ ಟೈಮ್, ಎನರ್ಜಿ, ಮನಿನ ವೇಸ್ಟ್ ಮಾಡ್ಕೋಬೇಡಿ. ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಇಂತ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಯಾವುದೇ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಗಳನ್ನ ನಮ್ಮ ಸರ್ಕಾರ ತಗೊಂಡಿಲ್ಲ. ಹಾಗಾಗಿ ಒಂದೊಂದು ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಒಂದೊಂದು ರೂಲ್ಸ್ ಗಳನ್ನ ಹೇಳ್ತಾರೆ. ನಾನು ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಗಳು ಫ್ರಾಡ್ ಅಂತ ಹೇಳ್ತಾ ಇಲ್ಲ. ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಜಾಯ್ನ್ ಆಗೋಕ್ಕೂ ಮುಂಚೆ ನೀವು ಜಾಗರೂಕರಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡೋ ಮುಖಾಂತರ ನೀವು ಏನಾದ್ರೂ ಈ ತರ ಕೋಡಿಂಗ್ ಇನ್ಸ್ಟಿಟ್ಯೂಷನ್ ಗೆ ಜಾಯ್ನ್ ಆಗ್ಬೇಕು ಅಂತ ಇದ್ರೆ, ನಿಮ್ಮ ಫ್ರೆಂಡ್ಸ್ ಆಗ್ಬೇಕು ಅಂತ ಇದ್ರೆ, ಅಥವಾ ನಿಮ್ಮ ಫ್ಯಾಮಿಲಿ ಯಾರು ಆಗ್ಬೇಕಂತ ಇದ್ರೆ ಅವರಿಗೆ ಇದನ್ನ ಶೇರ್ ಮಾಡಿ, ಸೊ ದಟ್ ಅವರು ಈ ಸ್ಕ್ಯಾಮಿಗೆ ಫುಲ್ ಆಗದೆ ಇರಲಿ ಅಂತ.